ಬಂತಲ್ಲ, ಸೊ ನಿಮ್ಮ ಪ್ರಕಾರ ಇದರಲ್ಲಿ ಕಂಟೆಸ್ಟೆಂಟ್ ಫೋಟೋ ಇದೆ, ನಿಮ್ ಪ್ರಕಾರ ಯಾರು ವಿನ್ ಆಗ್ತಾರೆ ಅಂತ? ಓ, ಈ ಫೋಟೋ ಗೆಸ್ ಮಾಡ್ಬೇಕಾ? ಅದು ಗೆಸ್ಟ್ ಏನು ಯಾರು ಇದ್ದಾರೆ ಅಂತ ಅವ್ರಿಗೆ ಸ್ವಲ್ಪ ಫೋಟೋ ತೆಗೆದು ತೋರಿಸಿ ನಿಮ್ ಪ್ರಕಾರ ಯಾರು ವಿನ್ ಆಗ್ತಾರೆ, ನಿಮಗೆ ಯಾರು ಇಷ್ಟ ಅಂತ ಹೇಳಿ. ಯಾಕೆ ಅಂತ? ಇಲ್ಲ, ಅವ್ರ ಟಾಸ್ಕ್ ಆಯಿತು, ಮನೆಯಲ್ಲಿ ಯಾವುದೇ ವಿಚಾರನೂ ಆಯಿತು, ತುಂಬ ಚೆನ್ನಾಗಿ ತಗೊಳ್ತಾರೆ, ಅಂದರೆ ತುಂಬ ಚೆನ್ನಾಗಿ ಗೇಮ್ ಆಟಾಡ್ತಾರೆ, ಮತ್ತು ಎಲ್ಲಿ ತಪ್ಪಿದೆ ಅದನ್ನು ಎತ್ತಿ ಹಿಡಿತಾರೆ. ಆ್ಯಂಡ್ ಅವ್ರದ್ದು ಫುಲ್ಲು ಆ್ಯಂಡ್ ಇದು ನೋಡಿದ್ರೆ ಎಂಟರ್ಟೈನ್ಮೆಂಟ್ ಆಯಿತು, ಗೇಮಿಂಗ್ ಆಯಿತು, ಎಲ್ಲ ತುಂಬ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದಾರೆ. ಅದಕ್ಕೆ ಬರೀ ಹವ್ಯಾಸದನೇ ಇರ್ತಾರೆ ಅಂತ ಕೂಡ ಟಾಕ್ ಹೇಳ್ತಾರೆ. ಅದು ಯಾರಾದರೂ ಒಬ್ರು ಕಂಫರ್ಟೇಬಲ್ ಆಗಿ ಯಾರಾದರೂ ಒಬ್ರು ಇದ್ರಲ್ಲ ಹಂಗೆ ಮಾತಾಡ್ತಾರೆ, ಅದಕ್ಕೆ ಅವ್ರ ಜೊತೆ ಇರ್ತಾರೆ ಅಂತ ಹೇಳಲಿಕ್ಕೆ ಆಗಲ್ಲ ಅಲ್ಲ. ಎಲ್ಲರೂ ಅದೇ ಮಾಡ್ತಾರಲ್ಲಿ, ಯಾರು ಒಬ್ಬರೇ ಇವರೇ ಮಾಡ್ತಾರಂತಲ್ಲ, ಅದು ಸ್ವಲ್ಪ ಏನಾದರೂ ಹೈಲೈಟಿಂಗ್ ಆದರೆ ಅವ್ರದ್ದೇ ವಿಷಯ ಹೇಳ್ತಾರೆ ಅಷ್ಟೇ. ಯಾ, ನಿಮ್ಮ ಪ್ರಕಾರನೂ ಅವರೇ ವಿನ್ ಆಗೋದು, ಸೊ ವಿನ್ನು ಅವರೇ ಆಗ್ತಾರೆ ಅಂತ ಈಗ? ಯಾ, ನನ್ನ ಪ್ರಕಾರನೂ ಅವರೇ ವಿನ್ ಆಗ್ತಾರೆ, ಮತ್ತು ಅವರೇ ವಿನ್ ಆಗಿನೂ ಬರ್ತಾರೆ. ಬಿಗ್ ಬಾಸ್ 11 ಟ್ರೋಫಿ ಅವರೇ ಹೊಡಿತಾರೆ ಪಕ್ಕ 100%. ಸೆಕೆಂಡ್ ಯಾರು ಬರ್ಬೋದು ಹಾಗಿದ್ರೆ? ಸೆಕೆಂಡ್ ರನ್ನರ್ ಅಪ್ ಆಗಿ ನನಗೆ ಮಂಜು ಅವ್ರು ಅನಿಸುತ್ತೆ. ಎಲ್ಲ ಟಫ್ ಕಾಂಪಿಟೇಷನ್ ಇರೋರನ್ನೇ ಹೇಳ್ತಾ ಇದ್ದೀರಾ? ಅವ್ರ ಪರ್ಫಾರ್ಮೆನ್ಸು ಚೆನ್ನಾಗಿದೆ, ಬಟ್ ಬೆಟರ್ ಟು ಅವರು ಇಬ್ಬರಲ್ಲಿ ನೋಡಿದ್ರೆ ತ್ರಿವಿಕ್ರಮ್ ಅವ್ರು ಚೆನ್ನಾಗಿದೆ. ಇದರಲ್ಲಿ ಅವ್ರ ಫೋಟೋಸ್ಗಳಿದೆ, ಯಾರು ನಿಮ್ಮ ಪ್ರಕಾರ ಈ ಸರಿ ಬಿಗ್ ಬಾಸ್ ಅಲ್ಲಿ ವಿನ್ನರ್ ಆಗ್ತಾರೆ ಅಂತ? ಧನರಾಜು, ಹನುಮಂತ್. ಓಕೆ, ಯಾಕೆ ಅಂತ ಸರ್? ಹಾನೆಸ್ಟ್ ಆಗಿ ಆಡ್ತಾ ಇದ್ದಾರೆ. ಹನುಮಂತು ವಿನ್ ಆಗದಾ? ಹೌದು. ಓಕೆ, ಧನರಾಜ್. ಓಕೆ, ಏನಕ್ಕೆ ಅಂತ? ಅವರು ಫಸ್ಟ್ ಇಂದನೂ ನಿಯತ್ತಾಗಿ ಆಡ್ತಾ ಇದ್ದಾರೆ. ಜನಗಳು ಎಲ್ಲ ಅವ್ರ ಬಗ್ಗೆ ಅಭಿಮಾನ ಇಟ್ಟಿದ್ದಾರೆ, ಕಷ್ಟದಲ್ಲೂ ಇದ್ದಾರೆ, ಅವ್ರಿಗೆ ಹೆಲ್ಪ್ ಆಗಲಿ ಅಂತ. ಬಿಗ್ ಬಾಸ್ ಅಲ್ಲಿ ಬರೀ ಒಳ್ಳೆ ತರ ಅಂದ್ರೆ ವರ್ಕ್ ಆಗಲ್ಲ, ಸ್ವಲ್ಪ ಫಿಸಿಕಲ್ ಟಾಸ್ಕ್ ಎಲ್ಲ ಆಡ್ಬೇಕಾಗಿರುತ್ತೆ. ಇವರಿಬ್ರು ಅಷ್ಟಾಗೆಲ್ಲ ಆಡಲ್ವಲ್ಲ? ಎಲ್ಲ ಆಟನೂ ಆಡ್ತಿದ್ದಾರೆ. ಬುದ್ಧಿ ಉಪಯೋಗಿಸಿ ಆಟ ಆಡ್ತಾ ಇದ್ದಾರೆ. ಫಿಸಿಕಲ್ ಅಂದ್ರೆ ಬುದ್ಧಿ ಚೆನ್ನಾಗಿದ್ರೆ ಎಲ್ಲ ಕೆಲಸನೂ ಆಗುತ್ತೆ, ಬುದ್ಧಿನೇ ಸರಿ ಇಲ್ಲ ಅಂದ್ರೆ ಕೆಲಸ ಆಗಲ್ಲ. ತೀಟ್ನಿ ಮಾಡಲ್ಲ, ಅವರು ಕರೆಕ್ಟಾಗಿ ಆಟ ಆಡ್ತಾ ಇದ್ದಾರೆ. ಅಲ್ಲ, ನಿಮಗೆ ಇಷ್ಟ ಇವರು ಆಗಿದ್ದಾರೆ, ಇನ್ನು ಇವರೇ ಆಗ್ತಾರೆ ಅಂತ? ಹೌದು, ನಮ್ಗೆ ಇಷ್ಟ ಇರೋರೆ ವಿನ್ ಆಗ್ಬೇಕು ಅಂತಾನೆ ನಾವು ಹೇಳೋದು. ಇವಾಗ ಹೀರೋ ಇರೋರೆ ಯಾವಾಗ್ಲೂ ಹೀರೋ ಆಗ್ತಿದ್ರೆ ಅದಕ್ಕೆ ಹೀರೋ ಅಂತಾನೆ ಹೇಳ್ತಾರೆ ಅಷ್ಟೇ. ಇನ್ನೊಬ್ರು ಆಗ್ಲಿ ಬಿಡಿ ಹೀರೋ, ಏನಾಗುತ್ತೆ, ನಾವು ಅವರಿಗೂ ಬೆಂಬಲ ಕೊಡೋಣ ಅಲ್ವಾ. ಬಡವರು ಬೆಳೀಲಿ, ಶ್ರೀಮಂತರಾಗೋದು ಬೇಡ, ಅದಕ್ಕೋಸ್ಕರ. ಹೌದು ಹೌದು, ದೋಸ್ತಾನೆ. ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗೂ ಆಡ್ತಾ ಇದಾರೆ. ಎಸ್, 100%. ಹೌದು, ಎಲ್ಲದರಲ್ಲೂ ಇದ್ದಾರೆ ಅವರು, ಎಲ್ಲದರಲ್ಲೂ ಇದ್ದಾರೆ. ತುಂಬಾ ಬುದ್ಧಿವಂತಿಕೆಯಿಂದ ಆಟ ಆಡ್ತಾ ಇದ್ದಾರೆ. ಅಲ್ಲ, ಇನ್ನೋಸೆಂಟ್ ಅನ್ನೋದಕ್ಕಿಂತನೂ ಟ್ಯಾಲೆಂಟ್ ಇದೆ, ಅದನ್ನ ಎಲ್ಲಿ ಉಪಯೋಗಿಸ್ಬೇಕು ಅದನ್ನ ಉಪಯೋಗಿಸ್ತಾ ಇದ್ದಾರೆ. ಎಸ್, 100%. ಅದೇ ಬೇಕಾಗಿರೋದಲ್ಲ ಅಲ್ಲಿ, ಎಲ್ಲದೂ ಇದೆ ಅವ್ರ ಹತ್ರ, ಇಲ್ಲ ಅಂತ ಏನಿಲ್ಲ, ಅಂದ್ರೆ ತೋರಿಸ್ಕೊಂತ ಇಲ್ಲ ಅಷ್ಟೇ. ಅವ್ರಿಗೆ ಬೇಕಾದಾಗ ಉಪಯೋಗಿಸ್ತಾ ಇದ್ದಾರೆ. ಧನರಾಜು ಹಾಗೆ ಆಡ್ತಾ ಇದ್ದಾರೆ, ಚೆನ್ನಾಗಿ ಆಡ್ತಾರೆ. ಬಟ್ ಅವ್ರು ಇಲ್ಲಿವರೆಗೆ ಆಡ್ಕೊಂಡು ಬಂದಿದ್ದು ತುಂಬ ಇಷ್ಟ ಆಗಿದೆ ನಮಗೆ, ಅದಕ್ಕೆ ನಾವು ಅವ್ರ ಬಗ್ಗೆ ಹೇಳ್ತಾ ಇದ್ದೀವಿ. ಹೌದು, ವೋಟ್ ಮಾಡ್ತೀವಿ, ವೋಟ್ ಮಾಡ್ತಾ ಇರ್ತೀವಿ. ಹಾಂ, ಒಟ್ನಲ್ಲಿ ಅವ್ರು ಗೆಲ್ಲಿ, ಒಳ್ಳೆ ಹಳ್ಳಿಯಿಂದ ಬಂದವ್ರು ಗೆಲ್ಬೇಕು ಮೇಡಮ್. ಅವ್ರಿಗೆ ಒಳ್ಳೆ ಪ್ರತಿಭೆ ಇದೆ, ಅವ್ರು ತೋರಿಸ್ಕೊಳ್ಳಿ ಬಿಡಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.